ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 22. ವಿಶ್ವಾಮಿತ್ರನು ರಾಮಲಕ್ಷ್ಮಣರನ್ನು ಕರೆದುಕೊಂಡು ಹೋದುದು. ರಾಮನಿಗೆ ಬಲ ಅತಿಬಲ ಎಂಬ ವಿದ್ಯೆಗಳನ್ನು ಉಪದೇಶಿಸಿದುದು. ವಸಿಷ್ಠರು ಹಾಗೆ ಹೇಳಲಾಗಿ ದಶರಥ ರಾಜನು ಮುಖದಲ್ಲಿ ಸಂತೋಷವನ್ನು ಬೀರುತ್ತಾ ರಾಮನನ್ನು ಲಕ್ಷ್ಮಣನೊಡಗೂಡಿ ಬರುವಂತೆ ಕರೆಯ ಕಳುಹಿಸಿದನು. ತಾಯಿಯಾದ ಕೌಸಲ್ಯ ದೇವಿಯು ದಶರಥ ರಾಜನು ರಾಮ ಲಕ್ಷ್ಮಣರಿಬ್ಬರಿಗೂ ಸ್ವಸ್ತಿ ವಾಚನಗಳನ್ನು ಮಾಡಿದರು. ಪುರೋಹಿತರಾದ ವಸಿಷ್ಠರು ಮಂಗಳ ಶಾಸನಗಳನ್ನು ಮಂತ್ರಪೂರ್ವಕವಾಗಿ ಮಾಡಿದರು. ಆಮೇಲೆ ಪ್ರಿಯಪುತ್ರನಾದ ರಾಮನ ನೆತ್ತಿಯನ್ನು ಆಘ್ರಾಣಿಸಿ ದಶರಥ ರಾಜನು ಆತನನ್ನು ಸಂತೋಷ ಮನಸ್ಕನಾಗಿ ವಿಶ್ವಾಮಿತ್ರನ ವಶಕ್ಕೆ ಒಪ್ಪಿಸಿದನು. ಕಮಲ ನೇತ್ರನಾದ ರಾಮನು ವಿಶ್ವಾಮಿತ್ರನ ವಶಕ್ಕೆ ಬಂದೊಡನೆಯೇ ಗಾಳಿಯು ಧೂಳೆಬ್ಬಿಸದೆ ಹಿತವಾಗಿ ಬೀಸಲಾರಂಭಿಸಿತು. ಮಹಾತ್ಮನಾದ ಶ್ರೀರಾಮನು ವಿಶ್ವಾಮಿತ್ರನೊಡನೆ ಪ್ರಯಾಣ ಮಾಡಲಾಗಿ ದೇವತೆಗಳ ದುಂದುಬಿ ನಿನಾದದೊಡನೆ ಅಧಿಕವಾದ ಪುಷ್ಪವೃಷ್ಟಿಯಾಯಿತು. ಶಂಖಭೇರಿ ವಾದ್ಯಗಳು ಧ್ವನಿ ಮಾಡಿದವು. ವಿಶ್ವಾಮಿತ್ರನು ಮುಂದೆ ಹೊರಟನು. ಆತನ ಹಿಂದೆ ಧನುರ್ಧಾರಿಯಾಗಿ ರಾಮನು ಹೊರಟನು. ಕಾಕಪಕ್ಷಿಗಳಂತೆ ತಲೆಗೂದಲು ಹೆಣೆದ ಲಕ್ಷ್ಮಣನು ಧನುರ್ಧಾರಿಯಾಗಿ ಅವರ ಹಿಂದೆ ಹೊರಟನು. ರಾಮ ಲಕ್ಷ್ಮಣರಿಬ್ಬರೂ ಬತ್ತಳಿಕೆಗಳನ್ನು ಕೈಯಲ್ಲಿ ಧನುಸ್ಸನ್ನು ಧರಿಸಿ 10 ದಿಕ್ಕುಗಳನ್ನು ಪ್ರಕಾಶಮಾನವಾಗಿ ಮಾಡುತ್ತಾ 3 ತಲೆಯ ಸರ್ಪಗಳಂತೆ ಅಶ್ವಿನಿ ದೇವತೆಗಳು ಬ್ರಹ್ಮನನ್ನು ಹಿಂಬಾಲಿಸುವಂತೆ ಮಹಾತ್ಮನಾದ ವಿಶ್ವಾಮಿತ್ರನನ್ನು ಧೈರ್ಯವಾಗಿ ಹಿಂಬಾಲಿಸಿದರು. ಕೈಯಲ್ಲಿ ಧನುಸ್ಸುಗಳನ್ನು ಹಿಡಿದು ಬೆರಳುಗಳಿಗೆ ಚರ್ಮದ ಕವಚಗಳನ್ನು ತೊಟ್ಟು ಖಡ್ಗಗಳನ್ನು ಧರಿಸಿ ಮಹಾ ತೇಜಸ್ವಿಗಳು ಸುಂದರಕಾರರು ಉತ್ತಮವಾದ ವಸ್ತ್ರಾಭರಣ ಭೂಷಿತರೂ ಆದ ಬಾಲಕರಾದ ರಾಮಲಕ್ಷ್ಮಣರು ವಿಶ್ವಾಮಿತ್ರನನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ಹಾಗೆ ಹೋಗುತ್ತಿರುವಾಗ ಅಚಿಂತ್ಯನಾದ ಪರಮೇಶ್ವರನನ್ನು ತೇಜೋಮಯರು ಸಂಪದ್ಯುಕ್ತರೂ ಆದ ಅಗ್ನಿಪುತ್ರರಾದ ಸ್ಕಂದ ವಿಶಾಖರೆಂಬುವರು ಹಿಂಬಾಲಿಸುತ್ತಿದ್ದಂತೆ ಕಾಣುತ್ತಿದ್ದರು. 1.5 ಗಾವುದ ಪ್ರಯಾಣ ಮಾಡಿದ ಮೇಲೆ ಸರಯೂ ನದಿಯ ದಕ್ಷಿಣ ತೀರವು ಸಿಕ್ಕಿತು. ಆಗ ರಾಮ ಎಂಬ ಮಧುರವಾದ ವಾಣಿಯಿಂದ ವಿಶ್ವಾಮಿತ್ರನು ರಾಮನನ್ನು ಕರೆದು ಇಂತೆಂದನು: ಬಾಲಕನೇ, ಈ ತೀರ್ಥದಲ್ಲಿ ಆಚಮನವನ್ನು ಮಾಡು. ಕಾಲ ವಿಳಂಬ ಮಾಡಬೇಡ. ಬಲ ಅತಿಬಲ ಎಂಬ ಮಂತ್ರ ಸಮುದಾಯವನ್ನು ಪರಿಗ್ರಹಿಸು. ಇವನ್ನು ಪಡೆದ ಮೇಲೆ ನಿನಗೆ ಆಯಾಸವಾಗಲಿ ಕಾಯಿಲೆಯಾಗಲಿ ದೇಹವು ಶಿಥಿಲಗೊಳ್ಳುವುದಾಗಲಿ ಆಗುವುದಿಲ್ಲ. ನೀನು ನಿದ್ರೆ ಹೋಗುತ್ತಿರುವಾಗ ಅಥವಾ ಮೈ ಮರೆತಿರುವಾಗ ರಾಕ್ಷಸರು ನಿನಗೆ ಏನೂ ತೊಂದರೆ ಮಾಡಲಾರರು. ಎಲೈ ರಾಮನೇ, 3 ಲೋಕಗಳಲ್ಲಿ ಬಾಹುಶಕ್ತಿಯಲ್ಲಿ ನಿನಗೆ ಸಮನಾದವನು ಯಾರೂ ಆಗಲಾರರು. ಸೌಭಾಗ್ಯದಲ್ಲಾಗಲಿ ಸಾಮರ್ಥ್ಯದಲ್ಲಾಗಲಿ ಜ್ಞಾನದಲ್ಲಾಗಲಿ ಬುದ್ಧಿಯಿಂದ ಕಾರ್ಯವನ್ನು ನಿಶ್ಚಯಿಸಿ ಮಾಡುವುದರಲ್ಲಾಗಲಿ ಮತ್ತೊಬ್ಬರಿಗೆ ಪ್ರತ್ಯುತ್ತರವನ್ನು ಹೇಳುವುದರಲ್ಲಾಗಲಿ ನಿನಗೆ ಸಮಾನರು ಯಾರೂ ಇರುವುದಿಲ್ಲ. ಎಲೈ ದೋಷರಹಿತನೇ, ಈ 2 ವಿದ್ಯೆಗಳನ್ನು ಪಡೆದದ್ದೇ ಆದರೆ ನಿನ್ನ ಸಮಾನರು ಯಾರೂ ಇರುವುದಿಲ್ಲ. ಬಲ ಮತ್ತು ಅತಿಬಲ ಎಂಬ ಈ 2 ವಿದ್ಯೆಗಳು ಸಮಸ್ತವಾದ ಜ್ಞಾನಕ್ಕೂ ತಾಯಿಯಂತಿವೆ. ಎಲೈ ರಾಘವ, ದಾರಿಯಲ್ಲಿ ಹೋಗುತ್ತಿರುವಾಗ ಬಲ ಅತಿಬಲ ಮಂತ್ರಗಳನ್ನು ಪಠಿಸಿದರೆ ನಿನಗೆ ಹಸಿವು ಬಾಯಾರಿಕೆಗಳು ಕಾಣುವುದಿಲ್ಲ. ಈ 2 ವಿದ್ಯೆಗಳನ್ನು ನೀನು ಅಧ್ಯಯನ ಮಾಡಿದರೆ ನಿನಗೆ ಎಣೆಯಿಲ್ಲದ ಕೀರ್ತಿ ಲಭಿಸುವುದು. ಪ್ರಭಾವದಿಂದ ಕೂಡಿರುವ ಈ 2 ವಿದ್ಯೆಗಳು ಬ್ರಹ್ಮದೇವನ ಮಕ್ಕಳು. ಎಲೈ ಧಾರ್ಮಿಕನಾದ ಕಾಕುತ್ಸ ವಂಶೋತ್ಪನ್ನನೇ, ಇವನ್ನು ನಿನಗೆ ಕೊಡುವೆನು. ನೀನು ಇವಕ್ಕೆ ಯೋಗ್ಯನೇ ಸರಿ. ಎಲ್ಲ ಸದ್ಗುಣಗಳೂ ನಿನ್ನಲ್ಲಿ ಬಹಳವಾಗಿವೆ, ಅದರಲ್ಲಿ ಸಂಶಯವಿಲ್ಲ. ನಾನು ತಪಸ್ಸಿನಿಂದ ಸಂಪಾದಿಸಿದ ಈ ವಿದ್ಯೆಗಳು ನಿನ್ನ ಸದ್ಗುಣಗಳನ್ನು ಇನ್ನೂ ಬಹುಮುಖವಾಗಿ ವೃದ್ಧಿಪಡಿಸುವವು. ಆಗ ರಾಮನು ಆಚಮನವನ್ನು ಮಾಡಿ ಹಸನ್ಮುಖದಿಂದ ಕೂಡಿ ಶುಚಿರ್ಭೂತನಾಗಿ ಆ 2 ವಿದ್ಯೆಗಳನ್ನು ಆತ್ಮಜ್ಞಾನಿಯಾದ ವಿಶ್ವಾಮಿತ್ರ ಮಹರ್ಷಿಯಿಂದ ಪ್ರತಿಗ್ರಹಿಸಿದನು. ಆ ವಿದ್ಯೆಗಳನ್ನು ಪಡೆದ ರಾಮನು ಆಗ ಮಹತ್ತಾದ ಪರಾಕ್ರಮದಿಂದ ಕೂಡಿ ಶರದ್ ಋತುವಿನಲ್ಲಿ ಭಗವಾನ್ ಸೂರ್ಯದೇವನು ತನ್ನ ಕಿರಣಗಳಿಂದ ಪ್ರಕಾಶಿಸುವಂತೆ ಪ್ರಕಾಶಿಸುತ್ತಿದ್ದನು. ಆ ನಂತರ ಗುರುವಾದ ವಿಶ್ವಾಮಿತ್ರನಿಗೆ ಮಾಡಬೇಕಾದ ಸೇವೆಯನ್ನು ಎಲ್ಲವನ್ನೂ ನೆರವೇರಿಸಿ ಆ ರಾತ್ರಿ ಆ 3 ಸರಯೂ ನದಿ ತೀರದಲ್ಲಿಯೇ ಸುಖವಾಗಿ ಮಲಗಿದರು. ರಾಜಕುಮಾರರಿಗೆ ಯೋಗ್ಯವಲ್ಲದ ಹುಲ್ಲಿನ ಹಾಸಿಗೆಯ ಮೇಲೆ ದಶರಥ ರಾಜನ ಮಕ್ಕಳಿಬ್ಬರು ವಿಶ್ವಾಮಿತ್ರನ ಮಾತುಗಳಿಂದ ಲಾಲಿಸಲ್ಪಟ್ಟು ಜತೆಯಲ್ಲಿ ಮಲಗಿದರು. ಆ ರಾತ್ರಿಯು ಸುಖವಾಗಿ ಕಳೆದು ಬೆಳಗಾಯಿತು. ಬಂಧುಗಳೇ, ಶ್ರೀ ವಾಲ್ಮೀಕಿ ರಾಮಾಯಣ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.
ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.